ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಬಟರ್ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಮಸಾಲೆಗೆ ಒಂದು ಸಣ್ಣ ಈರುಳ್ಳಿ, 2 ಟೊಮ್ಯಾಟೊ, 1 ಹಿಡಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2ರಿಂದ 10 ಗೋಡಂಬಿ ಮತ್ತು ಬಾದಾಮಿ, 2 ಸ್ಲೈಸ್ ಬಟರ್ನ ತೊಗೊಂಡಿದ್ದೆ. ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ 2 ಸ್ಲೈಸ್ ಬಟರ್ನ ಹಾಕ್ತಾಯಿದ್ದೀನಿ. ಬಟರ್ ಮೆಲ್ಟ್ ಆಗ್ತಿದೆ ಅಂದಂಗೆ 4 ಲವಂಗ, 2 ಏಲಕ್ಕಿ, 1 ಸಣ್ಣ ತುಂಡು ಚಕ್ಕೆನ ಹಾಕಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ ಮತ್ತು ಬಾದಾಮಿ, ಲಾಸ್ಟಿಗೆ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಇದನ್ನು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಲಿ. ನಾನು ಇಲ್ಲಿ ಮಿಲ್ಕ್ ಮಿಸ್ಟ್ ಪನ್ನೀರ್ನ ತೊಗೊಂಡಿದ್ದೆ. ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈ ರೀತಿ ನಮ್ಮ ಮಸಾಲ ಕೂಡ ಸಾಫ್ಟಾಗಿ ಫ್ರೈ ಆಗಿತ್ತು. ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊತೀನಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು 2 ಸ್ಲೈಸ್ ಬಟರ್ನ ಹಾಕಿ, 2 ಬಿರಿಯಾನಿ ಎಲೆ, 2 ಲವಂಗನ ಹಾಕಿ ರುಬ್ಬಿಟ್ಕೊಂಡ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನೀರು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸರಿ ಮಸಾಲ ಕುದೀತಿದೆ ಅಂದಂಗೆ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಅಮೂಲ್ ಫ್ರೆಶ್ ಕ್ರೀಮ್ನ 1-2-3 ಸ್ಪೂನ್ನ ಹಾಕ್ಕೊಂಡೆ. ಲಾಸ್ಟಿಗೆ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಆಯಿತು. ನಮ್ಮ ಬಟರ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.